ಮನ ಗುಣಿನಾದ ಬದಾಮಿ ತನಕ ಬಂದ ಕೊಡಿಸಿನಿ ಗೆಳತಿ ನಿನಗ ರೋಗ ನೀ ಹಲ ಅಂದರ ಸಾಕ ಮೊಬೈಲ್ ಹಾಕದಿದ್ದ ಪುಲ್ಲ ಚಾರ್ಜ ಒಮ್ಮೆಲೆ ವಿಧಾನ ಬಡದಂಗಾತು ಗೆಳತಿಯಲ್ಲಿ ಅನಗಾದ ರೂಪಾಯಿ ನಗ ನಿನಗ ಜೋಡಿನಿ ಮಾಡಿನಿ ಮಾಜ ಮೈಗಾಲ ಬದಲ ಕುಂತ ನೋಡಕ ಹತ್ತಿದಿ ನೀನು ಮಾಜ ಅನತಿತ್ತಿ ರಾಜ ರಾಜ ಮಜದ ಮ್ಯಾಲ ಮಾಡಗ ಮಾಜ ಅನತಿತ್ತಿ ರಾಜ ರಾಜ ಮಜದ ಮ್ಯಾಲ ಮಾಡಗ ಮಾಜ ನಾನನ್ನ ಹೋಗಲೂದ ನಾನನ್ನ ಕೇಳಲೂದ ನಾನನ್ನ ಗಿತ್ತಿಗೆ ಎದ್ದಾದ ಪರಿವಾರ ಪರಿವಾರ ಮಾಡಾದೋ ಪೀಠಗೋಳ ಕುಂತೇನ ನಿನಗ ಮೆಚ್ಚಿ ಹೋಗ್ಯಾರ ಮನೆ ಕುಪ್ಪ ಹಚ್ಚಿ ಜಮಖಂಡಿ ಬಸ್ ಸ್ಟ್ಯಾಂಡ್ಯಾಗ ಜಗಳಾತ ನನ್ನ ಹಟ್ಟಿಲಾದಿನಾಗ ಬಾಗಿ ಹರಿತ ಇಂಥ ಹುಡುಗನ ಇಂಥ ಬಿತ್ತ 70,000 ದಂಡ ಬಿತ್ತ 70,000 ದಂಡ ಬಿತ್ತ ಮಾನವಿ ದಿವಸ ಮೋಸಾತ ಅಂಗಡಿ ಬಾರ ತ್ರಾಸಾತ ಮಾನವಿ ದಿವಸ ಹಂಗಾಗಿ ಬಾರ ಲಂಗದವನಿಗೆ ಮಸ್ತಕಾಂತಿ ಐಶ್ವರ್ಯ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈನಿ ಪುಣ್ಯ ಲಂಗದವನಿಗೆ ಮಸ್ತಕಾಂತಿ ಐಶ್ವರ್ಯ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈನಿ ಪುಣ್ಯ ಚಾರ್ಜ್ ನಂಬರ್ ತಿನ್ನಕ್ಕೆ ಕರೆದ ರಾಜನ ಚಾರ್ಜ್ ನಂಬರ್ ತಿನ್ನಕ್ಕೆ ಕರೆದ ರಾಜನ ಈ ಬಂದಿ ಅಂತ ಹೋಗಿ ಒಂದೆ ಐಶ್ವರ್ಯ ಐಶ್ವರ್ಯ मेरे सपनों की रानी कब हुआ ये किधर आए रानी कब हुआ ये किधर जाए जरा रानी कब हुआ ये किधर चलिया तू चलिया मेरे सपनों की रानी कब हुआ ये किधर आए रानी कब हुआ ये किधर जाए जरा रानी कब हुआ ये ಬರ್ತಿದ್ದಲ್ಲ ಗುಡಿ ಮುಂದೆ ಗುರುವಾರಕ್ಕ ಆಯ್ಸು ಮುಕ್ಕಿದ್ದಲ್ಲ ನನ್ನ ಬಡಿವಾರಕ್ಕ ಬರ್ತಿದ್ದಲ್ಲ ಗುಡಿ ಮುಂದೆ ಗುರುವಾರಕ್ಕ ಬರ್ತಿದ್ದಲ್ಲ ಗುಡಿ ಮುಂದೆ ಗುರುವಾರಕ್ಕ ಸಿಕ್ಕಿದ್ದಲ್ಲ ಹುಡುಗಿ ನನ್ನ ಬಡಿವಾರಕ್ಕ ಬಂದೈತೇನ ಗೆಳತಿ ನಿನಗ ಊರನ ಸೊಕ್ಕ ಬಂದೈತೇನ ಹುಡುಗಿ ನಿನಗ ಊರನ ಸೊಕ್ಕ ಬಂದೈತೇನ ಕೈ ಕೊಟ್ಟ ಹೀನ ಎದಕ ಬರ್ತಿದ್ದೇನ ಗುಡಿ ಮುಂದ ಗುರುವಾರಕ್ಕ ಬರ್ತಿದ್ದಲ್ಲ ಗುಡಿ ಮುಂದ ಗುರುವಾರಕ್ಕ ಸಿಕ್ಕಿದ್ದಲ್ಲ ಹುಡುಗಿ ನನ್ನ ಬಡಿವಾರಕ್ಕ ಸಿಕ್ಕಿದ್ದಲ್ಲ ಹುಡುಗಿ ನನ್ನ ಬಡಿವಾರಕ್ಕ ಚೆಲುವಿನ ಅಂತ ನನ್ನ ರೂಪ ಮೆಚ್ಚಿ ಮನಸ್ಸ ಕೊಟ್ಟ ನೋಡ ಗೆಳತಿ ನೀನು ಅಂದಾರ ಮನಸ್ಸು ಕೂಡತಾವ ದೈವ ಬಲ ಇದ್ರ ಲವ್ ಮಾಡಬೇಕ ಹುಡುಗಿ ಜೀವನದಾಗೊಮ್ಮ್ಯಾರ ಲವ್ ಮಾಡಬೇಕ ಹುಡುಗಿ ಜೀವನದಾಗೊಮ್ಮ್ಯಾರ ಲವ್ ಮಾಡಬೇಕ ಹುಡುಗಿ ಜೀವನದಾಗೊಮ್ಮ್ಯಾರ ಲವ್ ಮಾಡಬೇಕ ಗೆಳತಿ ಜೀವನದಾಗೊಮ್ಮ್ಯಾರ ಮನಸ್ಸು ಕೊಟ್ಟ ನೋಡ ಹುಡುಗಿ ನೀರು ಅಂದಾರ ಮನಸ್ಸು ಕೂಡತಾವ ದೈವ ಬಲ ಇದ್ರ जीवन में जाने जाना एक बार होता प्यार 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 मस्त कानती हुड़गा
ಗುಂಡ್ಲ ಗುಲಾಬಿ ಹೂವ ಕೊಟ್ಟು ಕೊಟ್ಟು ಮಾಡಿ ನೀನವ್ವ ಯಾಕೆ ಹೂವ ಕೊಟ್ಟ ಹೋದಾಗ ಬಂದಿನ ನೋಡಳ ನಿಮ್ಮವ್ವ ನಿನ್ನ ಮ್ಯಾಲ ಇತ್ತಿನ ಗೆಳತಿ ನನ್ನ ಜೀವ ಕೈಗೆ ಗಡದಂಗಗದಿ ನೆಂದರ ನಾಗರ ಹಾವ ಹೋಗುವಾಗ ಬಿರುಗಾಳಿ ಬಿಸಿದಾಗ ಆಗಿದ್ದ ಗೆಳತಿ ಎಂದ ಹೊಳ್ಳಿ ನೀ ಬರದಿ ಕನಸಿನಾಗ ಕಾಡೇದಿ ಒಂದ ಗುಲಾಬಿ ಹೂವ ಕೊಟ್ಟು ಕೊಟ್ಟು ಮಾಡಿ ನೀನವ್ವ ಹೋಗಕ ಬಂದು ನೋಡಳ ನಿಮ್ಮವ್ವ ಈ ಬಗಲಾಗ ಕುಂತ ಹೇಳಬಾದನೆ ಹಗುರ್ಕ್ ಹೋಗಿ ಎಲ್ಲರ ಬಿಡ್ತೀರ ಕುರ್ಸಲ್ಲಗುಳೆ ನಮ್ಮಪ್ಪ ಬರ್ತಾನ ಡುಬ್ಬಕ್ಕೆ ಚಪ್ ಅನಿಸ್ತಾನೆ ಇವ ಬರ್ತಾನ ಇಲ್ಲಿ ತಿವಿತಾನೆ ಇವ ಬರ್ತಾನ ಇಲ್ಲಿ ಮುಡ್ತಾನೆ ಇವ್ ನಾನು ಪುಕ್ಷಟ್ ಬಿದ್ದೀನಿ ಏನ್ ಹೆಂಗೆ ನೀ ಅಂದ್ರೆ ನಿನ್ ಮ್ಯಾಗ ಅಷ್ಟು ಪ್ರೀತಿ ಐತೆ ನನಗ ಅಯ್ಯೋ ನನ್ನ ಪ್ರೀತಿ ಮಮ್ಮ ನೀವಿಲ್ಲದ್ರಿ ಅಲ್ಲೇ ಇಟ್ಕೋ ನನ್ನ ಐದಾತ್ ಕಿತ್ ತೆಗಿತೀನಿ ನೀವಿಲ್ಲಿ ಯಾಕ್ರಪ್ಪ ನಿಮ್ಮ ಮಕ್ಕ ಯಾಕೋ ಒಣಗಿದ ಬದ್ನಿಕಾಯಿ ಹಿಂಗ ಅದಾಗ್ಯವಲ್ಲ ಯಾಕೇನಾತು ನಮ್ಮ ಮೂಳ ಬದ್ನಿಕಾಯಿ ನೋಡಿದಿಲ್ಲ ಮುಟ್ರ ಚುಚ್ಚುತ್ತ ಮೂಳ ಬದ್ನಿಕಾಯಿ ನೋಡಿದಿಲ್ಲ ಆ ಮೂಳ ಬದ್ನಿಕಾಯ ಗಿಡ್ಡ ಮೆಣಸಿನ್ಕಾಯಿ ನೋಡಿನಂತ ಮುಳ್ ಬದ್ನಿಕಾಯಿ ನೋಡ್ರಕ್ಕಿಲ್ಲ ಏ ಮತ್ತೆ ಬದ್ನಿಕಾಯಿ ಅಲ್ಲವ ಹಸಿ ತೆಂಗಿನಕಾಯಿ ಇದಾವ ನೋಡ ಕೆಂಚು ಹಸಿ ತೆಂಗಿನಕಾಯಿ ಹೌದಾ ಹೆಂಗಿತ್ತ ಬದಾಮಿ ಮೆಣಸಿನ್ಕಾಯಿ ಜಾತ್ರಿ ನೋಡ್ಬೇಕು ಅವನು ಏನ್ ನಾಟಕ ಏನ್ ಸಡಗರ ಒಂದೊಂದು ನಾಟಕ ಒಂದೊಂದು ಸಂದೇಶ ಕೊಡ್ತಿದ್ರು ಹಂಗಿದ್ದು ಹಂಗಾದ್ರೆ ಕುಡ್ದ ಮತ್ತೆ ಇರುತ್ತೆ ನೆತ್ತಿಗೆ ಅವ್ನು ನೋಡಿ ಕುಡಿದಂದ್ರೆ ಏನ ನಾವು ಕುಡ್ದಿದ್ವು ಅದ್ರಾಗ ಹೆಂಗ್ ಮಾಡ್ತಿದ್ ಗೊತ್ತ ನಾವು ಆಕಿನ ಮುದ್ದಾಡ್ತಿದ್ದ ಗಲ್ಲಾ ಸೌರ್ತಿದ್ದ ಸೊಂಟ ಹಿಡಿದು ಡ್ಯಾನ್ಸು ಮಾಡ್ತಿದ್ದ ಗಿಡ್ ಐಶ್ವರ್ಯ ಬದಾಮ್ಯಾಗ ಆಕಿ ಡ್ಯಾನ್ಸ್ ಅಂತ ನೋಡ್ಬೇಕ್ರಿ ಕುಣಿತೀಳು ಹಂಗಾಗಿ ನೋಡಿ ನೋಡಿ ರಾತ್ರಿ ನಮ್ಮ ಕಣ್ಣಿಗೆ ನಿದ್ದಿಲ್ದಂಗ ಆಗೈತೆ ನೋಡ್ರಿ ನಿದ್ದಿಲ್ದಂಗ ಆಗೈತೆ ಅಂದ್ರೆ ಏನ್ ದೋಸ್ತ ಅಂತೂ ಉಂಡ ಕೈ ಕಂಡವ್ರಿಗೆ ತೋರಿಸ್ಕೊಂಡು ಕಪಾಳ ಮೋಕ್ಷ ಮಾಡಿಸ್ಕೊಂಡು ಹಂಗ ಬಂದ್ರೆ ರಂದಂಗ ಆತು ಕಂಡಾರ್ಗೆ ಯಾಕ ನಿನಗೆ ಸದಾ ತೋರಿಸ್ತೀವಿ ಇಲ್ಲೇ ಅದನ್ನ ನೋಡು ಮುದ್ದಿ ಊಟ ಅಂತ ಮುದ್ದಿ ಊಟ ಅಲ್ಲ ನಿದ್ದಿ ಅಂತ ಸುಖ ಇಲ್ಲ ಬುದ್ಧಿ ಹಿಡಿದ ನಿನ್ನ ಕೈ ಹಿಡಿಬೇಕಂತ ಬಂದನೆ ಕೆಂಚು ಒಮ್ಮೆ ಮನಸ್ಸು ಮಾಡ ಹೊಡಿತೀನಿ ನಿನ್ನ ಗಾಡಿ ಅಬ್ಬಾ ಬಾಬಾ ಅಂತೂ ಇಂತೂ ನೀವು ಹತ್ತಿ ಗಿಡಕ್ಕೆ ಬಂದ್ರಿ ಅಂದಂಗ ಆತು. ಬೇಡಂಗಿಲ್ಲ ಹತ್ತಿದ ಗಾಡಿ ಕುದುರೆ ಹಾಕಿ ತಡಿ ಎಲ್ಲಾ ರೆಡಿ ಐತಿ ಮೊದಲು ನೀನು ಲಗಾಮ್ ಕೊಡ ನನ್ನ ಕೈಯಾಗ ಸುಡಗಾಡಿಸಿದ್ರೆ ಮೊದಲ ಆ ಸುತ್ತ ಗಾಡಿ ಹತ್ರ ನಿಮ್ಮವ್ರೇ ನೋಡ್ರಿ ಕರಿ ಕಂಬಳಿ ಬುಡುಕ ನೀ ಹಾಸ ಯಾಕ ಬೆಳ್ಳಂದ್ ಬ್ಯಾಡ ಮಾಡು ನುಟ್ಟ ಎಂಪಾಸ ಮುಟ್ಟೋದನ್ನ ಅದ್ರ ಮಾಡಿವಿ ಕರಿ ಕಂಬಳಿ ಬುಡುಕನಿ ಹಾಸ ಮಾಡೋನು ಡಯಂ ಪಾಸ ಚಾಲು ಕಂಬಳಿ ಬುಡುಕನಿ ಹಾಸ ಮಾಡೋನು ಡಯಂ ಪಾಸ ಬದಿಗೊಂಡವ ಕೊಡಲಿ ನಾನಿ ಬಾರ ಸೌಕಾಸ ಕರಿ ಕಂಬಳಿ ಬುಡುಕನಿ ಹಾಸ ಮಾಡೋನು ಡಯಂ ಪಾಸ ಬಲ್ಲಿ ಬಾರಲು ಮಾಡಿ ಹೊಕ್ಕನಕ ಎಂದ ಬರ್ತಿ ಈಲನಿ ನಮ್ಮ ತ್ವಾಟಕ್ಕ ಹರಿವ ಎಡಿನ ಮಾತು ಮನಸನಿಯ ಗೆಡಿಸೈತಿ ಹೃದಯ ಹಾಕೋನು ಮಲಗು
ಬಾಜಿ ಹೊರಟಿ ಚಿಗುರಿಯ ಮರಿ ಹಂಗ ಅಂಜಿ ಇಬ್ಬರು ಕಾಡುವುದು ಶಾದಿಂಗ ಸಮಗೊಂಡಿಗರು ಹೇಳ್ತಾರ ಸೋಬಾನ ಜನಗಾಗಿ ಗಡಬಾಜಿ ಮದುವೆಗೆ ಹೀರೋಣ ಸಿಂಗಾರಿ ಮೈಯಾರಿ ಮಾಮ ಬೇಕಾ ಹಿಡಿಬೇಕಾ ಕರಿಗಮ್ಮಲಿ ಬುಡಕ ನಿಹಾಸ ಮಾಡೋನು ದಯಂ ಪಾಸ ನಡ್ರಿ ನಮ್ಮಪ್ಪ ಚಪ್ಪಲ್ ಬರಕತ್ತ ನಮಗ ನಡ್ರಿ ಮನೆ ಭುಜಂಗ ತಮ್ಮ ಏನು ಎತ್ ನೋಡಿದ್ರು ಮಂದಿನೂ ಕಾಣವಲ್ತಾತು ಊರಾಗ ಹಾಕಿ ಲಸ್ಮೋಸ ಸುದ್ದಿನೂ ಕಾಣವಲ್ತಾತಲ್ಪ चाह में शक्कर नहीं तो पीने की क्या मजा है। इस नाटक में भुजंग नहीं तो नाटक में क्या मजा है। ಸುಳಿವು ನೀಡಿದರ ಉಳಿವು ಈ ಭುಜಂಗನ ಕೈಯಲ್ಲೇ ಇದೆ ಅಂತ ಗೊತ್ತಿಲ್ಲವಲ್ಲ ಅವರಿಗೆ. ತಮ್ಮ ನೀ ಎಲ್ಲ ಹಾರಾಡ್ತಿಕ್ಕರೆ ಆದ್ರೂ ಊರು ಬಾಯಿ ಮುಚ್ಚಬೇಕು. ಅದಕ್ಕೇಕೆ ಹೆದರಿಕೆ ತಿರುಪತಿ ನಿನಗೆ. ಈತ ಭುಜಂಗ ಅಂದರೆ ಭುಜಬಲ ಪರಾಕ್ರಮಿ. ನನ್ನ ಹೆಸರು ಕೇಳಿದಾಕ್ಷಣ ಎಲ್ಲರ ಬಾಯಿ ಮುಚ್ಚಲೇಬೇಕಾಗುತ್ತದೆ. ನನ್ನ ದನಿ ಚಂದ್ರಕಾಂತರ ಕೂಗಿಗೆ ಈ ನಾಡೇ ಆವರಿಸಬೇಕಾಗಿದೆ. ಆ ಜಮೀನ್ದಾರ್ ನರಳಿನ ಕೂಗಿಗೆ ಈ ನಾಡೇ ಕ್ಯೂಡಾಗಬೇಕಾಗಿದೆ. ಯಾಕ್ರಿ ಇರುವಾಗತ್ತಮ್ಮ ಅವ ಜಮೀನ್ದಾರನ ಪಿ ಬಸವಂತ ಬಂದ ಅವ ಮೊದಲ ತೆತ್ತಿರ್ಕ ಮನುಷ್ಯ ಸುಮ್ಮಿರೋ ಹಾ ಯಾಕೋ ಒಂಥರ ನೋಡ್ತಾ ಇದ್ರಲ್ಲ ತಿರುಪತಿ. ತಮ್ಮ ನೀನು ನೋಡ್ರಿ ನಂಗೆ ನೋಡುವಂಗ ಆಕತಿ. ಏನು ಮಾಡೋದು ಜಮೀನ್ದಾರ್ ಹೇಳಿ ಲಸ್ಮೋಬೇಕು ಸತ್ತಾಳತ್ತ ಭಾಳ ತ್ರಾಸ ಆಗತ್ತಮ್ಮ. ನಮಗೂ ಭಾಳ ದುಃಖ ಆಗತೈತಿ. ಪಾಪ ಹಾಗಾಗಬಾರ್ದಾಗಿತ್ತು. ರೈತರ ಸಮಾವೇಶ ದಿನವೇ ರೈತರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡವರಿಗೆ ಹೀಗಾಗಬಾರ್ದಾಗಿತ್ತು. ಇದು ಕಷ್ಟ. ಅದೆಂತ ಕಷ್ಟ ಬಂದರು ನಿಷ್ಠೆಯಿಂದ ತಮ್ಮ ಕೆಲಸ ಮಾಡಿ ಆ ಹೇಸಿ ಕತ್ತೆ ಮಾಡುವವರ ಕತ್ತರಿಸಲು ಹೀಗಾಗಿ ವೀರಭದ್ರ ಪ್ರಣ ತೊಟ್ಟಿದ್ದಾನೆ. ನಾವು ನೀವು ಸೇರಿ ಆ ತಾಯಿಯ ಸಾಯಿಸಿದವರ ಸಾವನ್ನು ನೋಡೋಣ, ಕಣ್ತುಂಬ ನೋಡೋಣ. ತಮ್ಮ ಮಡ್ಯಾಣ ಬುರಿ ಹಿಡ್ದ ನಡ್ಸಿಕೊಂಡು ಹರಡ್ತಾ ನೋಡವ ಇನ್ನ ಬುದ್ಧಿನ ಬಂದಿಲ್ಲ ಅವಳಿಗೆ. ಇನ್ನೂ ಹೋಗಿಲ್ಲವಲ್ಲ ಇವರ ಸೊಕ್ಕು. ಅಕ್ಕಪಕ್ಕದವರ ಸುದ್ದಿ ಕೇಳಿ ಎದ್ದಿರುವ ಈ ಬಿರುಗಾಳಿ ನನ್ನ ದನಿ ಎದೆಗೆ ಅಪ್ಪಳಿಸಿದಂತಾಯ್ತು. ಇದಾಗುವ ಮುನ್ನವೇ ಭಾಗ್ಯಗಳನ್ನು ಬಾಗಿಲು ಬರ ಮಾಡಿಕೊಂಡು ನನ್ನ ದನಿಯನ್ನು ನಾನು ಕಾಪಾಡಿಕೊಳ್ಳಲೇಬೇಕು. ಅಂದರೆ ಈ ಭುಜಂಗನ ಬಾಹುಬಲಕ್ಕೆ ಬೆಲೆ. ತಿರುಪತಿ ಬನ್ನಿ ಹೋಗೋಣ. ಅಬ್ಬಾ, ಈ ವನದೇವತೆ ನೋಡ್ತಾ ಇದ್ರೆ ಹಕ್ಕಿ ಚಿಲಿಪಿಲಿಗಳು. ಈ ಹಕ್ಕಿ ಚಿಲಿಪಿಲಿಗಳಲ್ಲಿ ನಾನು ಕೂಡ ಹಾಡಿ ನಲಿಬೇಕು ಅಂತ ಅನ್ನಿಸ್ತಾ ಇದೆ.
ಇವಳು ಚಪಲಾಕ್ಷಿ ಚದುರಂಗಿ ಇರಬೇಕು. ಇವಳು ಕೇಸರಿ ಕಮಲ ಅರಳಿಂತದಾಗಿದಲ್ಲ. ಇವಳು ಸುಂದರಿಯೋ ಇಲ್ಲ ಸುರಲೋಕದ ಸುಂದರ ಅಂಗಿಯೋ ಏನೆಂದು ವರ್ಣಿಸಲಿ ಇವಳನ್ನು. ಅಗಸದ ಕತ್ತಲೆಯಲ್ಲಿ ಕಂಗೊಳಿಸಿ ಬರುವ ಆ ಮಿಂಚಿನ ಬೆಳಕಂತೆ ಹೊಂಗಿನ ಶೋಭಿಸುವ ಇವಳು ನನಗೆ ತಕ್ಕಂತೆ ಶ್ರೀರತ್ನವೇ ಸರಿ. ಇವನನ್ನು ವರಿಸಲೇಬೇಕು. ಹಾಂ ಭಾರತಿ, ಯಾರು ನೀವು? ನಾನೇ ಈ ನಾಡಿನ ಹೆಸರಾಂತ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ್ ಅಂತ. ಹೇ, ನೀನ್ ಯಾಕೋ ಇಲ್ಲಿ? ನಾನೇಕೆ ಇಲ್ಲಿ? ಈ ಸುಂದರ ಉದ್ಯಾನದಲ್ಲಿ ಸೂರ್ಯನ ಕಿರಣಕ್ಕೆ ಅರಳಿ ನಗುವ ಹೂವಿಗೆ ಜೇಂಕರಿಸಿ ಹಾಡುತ್ತಾ ತುಂಬಿಸುವ ಈ ದುಂಬಿಗೆ ನೀನೇಕೆ ಇಲ್ಲಿಗೆ ಬಂದಿರುವೆನೆಂದು ಕೇಳಿದರೆ ಆ ದುಂಬಿ ಏನೆಂದು ಉತ್ತರಿಸಬೇಕು, ನೀನೇ ಹೇಳು. ಏ ಮೂರ್ಖ, ಬಾಯಿಲ್ಲದ ಹೂವಿಗೆ ಅನೇಕ ದುಂಬಿಗಳು, ಬಾಯಿ ಬರೋ ಈ ದುಂಬಿಗೆ ಒಂದೇ ದುಂಬಿ ಕಣೋ. ನಿಜ ಭಾರತಿ, ನಿಜ. ಸರಿಯಾದ ಉತ್ತರವನ್ನೇ ಹೇಳಿದೆ ನೀನು. ಮುತ್ತಿಡುವ ಈ ಹೂವಿಗೆ ದುಂಬಿಗಳು ಅನೇಕವಾದರೆ ಮಾತಾಡುವ ನಿನಗೆ ಈ ಲಕ್ಷ್ಮೀಕಾಂತನೆಂಬ ದುಂಬಿ ಒಂದೇ ಅಲ್ವೇ? ಲಕ್ಷ್ಮೀಕಾಂತ್, ಅದು ನೀನಲ್ವೋ? ಯಾಕೆ ಭಾರತಿ ನಿನಗೆ ಈ ಸಿಟ್ಟು? ನಿನ್ನ ಮಾತಿನ ಮಂಟಪಕ್ಕೆ ನಾನೇ ಉತ್ತರ ಕೊಟ್ಟಿದ್ದು. ಯಾಕೆ ನಿನ್ನ ಬುದ್ಧಿಯನ್ನು ಭ್ರಮೆ ಮಾಡಿಕೊಂಡು ಏನು ವಿಚಾರ ಮಾಡುತ್ತಿರುವೆಲ್ಲ? ಛೀ, ಹೆಣ್ಣು ಜಗದ ಕಣ್ಣು ಅಂತ ಹೇಳ್ತಾರೆ. ಅಂತವಳ ಮೇಲೆ ಏನಾದ್ರೂ ಬಂದಿದ್ಯಾ ಆದ್ರೆ ನಿನ್ನ ಹೆಣ ಬೀಳೋದು ಎಚ್ಚರ. ಭಾರತಿ, ಹುಚ್ಚು ಹಿಡಿದಂತೆ ರೋಷದ ಕೆಚ್ಚು ತುಂಬಿಕೊಂಡು ವಾದಿಸಬೇಡ ನನ್ನೊಂದಿಗೆ. ಯಾಕೆ ಗೊತ್ತೇ? ಪ್ರಾಣ ಸೆಳೆವ ಯಮರಾಜನ ನನ್ನ ಅರಮನೆ ದ್ವಾರಪಾಲಕನಾಗಿರುವಾಗ ನನ್ನ ಹೆಣ್ಣದ ಸಮಸ್ಯೆ ಎಲ್ಲಿಂದ ತರುವೆ? ನೋಡು ತರುಣಿ, ಏನು ವಿಚಾರ ಮಾಡದೆ ಈ ಯುಗ ಪುರುಷನೇ ನೀನು ವರನೆಂದು ಸಾಕ್ಷಿಯಾಗಿ ನನ್ನ ಕೈ ಹಿಡಿದರೆ ಅಗ್ನಿ ಸಾಕ್ಷಿಯಾದೆ ನಾನು ನಿನ್ನ ಕುತ್ತಿಗೆ ತಾಳಿ ಕಾಲಿ ಕಟ್ಟುವೆ. ಬಾ. ಏ ಮೂರ್ಖ, ನೀನೊಬ್ಬ ಶತಮೂರ್ಖ ಕಣೋ. ಒಬ್ಬ ಶತಮೂರ್ಖ ತನ್ನ ವಂಶದಲ್ಲಿ ಯಾರೂ ಸಾಯೋದಿಲ್ಲ ಅಂತ ಹೇಳಿ ಅವರ ವಂಶದಲ್ಲಿ ಒಬ್ರು ಸತ್ತಾಗ ಅರಮನೆಗೆ ಬೆಂಕಿ ಇಟ್ರಂತೆ. ಆ ರೀತಿ ಆಯ್ತು. ಏ, ಹುಟ್ಟಿದ ಮೇಲೆ ಸಾವು ಬಂದೇ ಬರುತ್ತೋ ಗಂಡ್ಸ? ಸಾಕು ಮಾಡು ಹೆಣ್ಣೆ, ನಿನ್ನ ಪೌರುಷವನು. ಶುಂಭ ಶಾಸನನ್ನು ಗೆಲ್ಲಲಾಗದೆ ಹೆದರಿ ತ್ರಿಮೂರ್ತಿಗಳ ಶಕ್ತಿಯನ್ನು ಪಡೆದಿದ್ದು ಗೊತ್ತಿಲ್ಲವೇ? ಇದ್ಯಾವ ನಿನ್ನ ಪರಾಕ್ರಮ? ಏ, ಆ ಹರಿಹರ ಬ್ರಹ್ಮನ 10 ಅವತಾರದಲ್ಲಿ ನಾನು 11ನೇ ಅವತಾರ ಕಣೋ. ನಿನ್ನ ರುಂಡನ ಬೇರ್ಪಡಿಸ್ಬೇಕಾಗುತ್ತೋ ಚಂಡಿ ಚಾಮುಂಡಿಯಾಗಿ. ಕಾಮದ ಪ್ರೇಮ ರುಚಿ ಗೊತ್ತಿಲ್ಲದ ಅರಚಿ ಮಾತನಾಡುವ ಹೆಣ್ಣೆ, ನಿನಗೇನು ಗೊತ್ತು ಈ ರಸಿಕನ ಚಾತುರ್ಯತನ? ಗತಿಸಿ ಹೋದ ಪುರಾಣದ ಕಥೆಯಲ್ಲಿ ಸರಿಸಬೇಡ. ನೀನು ನನ್ನ ಹಿಂದಕ್ಕೆ, ನೀನು ನನಗೊಲಿದರೆ ನಿನ್ನ ಪುಷ್ಪ ಮಂಟಪದಲ್ಲಿ ಕುಂದ್ರಿಸಿ ನಿನಗೆ ಕನಕಾಭಿಷೇಕ ಮಾಡುವೆ. ಬಾರಲೇ ಸುಂದರ್. ಪಾಪಿ, ಹರಿಹರ ಬ್ರಹ್ಮಾದಿಯಲ್ಲಿ 10ನೇ ಅವತಾರ ಅಲ್ಲ 11ನೇ ಅವತಾರ ತಾಳಿ ನಿನ್ನ ರುಂಡನ ಬೇರ್ಪಡಿಸ್ಬೇಕಾಗುತ್ತೋ. ಸೊಕ್ಕಿನ ಹೆಣ್ಣೆ, ಹಾರುವ ಹಕ್ಕಿಯನ್ನು ಹಿಡಿ ತರಿಸಿ ಅದರ ರೆಕ್ಕೆಯನ್ನು ಕೆತ್ತು ನನ್ನ ಪಂಜರಲ್ಲಿ ಇರಿಸಿದ ಈ ಕ್ರಾಂತಿ ಕುಮಾರನಿಗೆ ನನಗೆ ಎಚ್ಚರಿ ಮಾತ. ಹೇಳು ಹೆಣ್ಣೆ, ಹೇಳು. ಉಕ್ಕೇರಿ ಬಂದ ನನ್ನ ಕಾಮಕ್ಕೆ ನಿನ್ನ ಪ್ರೀತಿ ಎಂಬ ಮುಕ್ಕು ಹಾಕಿ ನನ್ನ ಕಾಮದ ಜ್ವಾಲಿಯನ್ನು ಆರಿಸುತ್ತಿದ್ದರೆ ಹಾರುವರನ ಹದ್ದು ನಾನಾಗಿ ನಿನ್ನನ್ನು ಕುಕ್ಕಿ ಭಕ್ಷಿಸುವೆ. ಬಾರಲೇ ಮದನಾರಿ. ಅದು ಈ ಜನ್ಮ ಅಲ್ಲ, 7 ಜನ್ಮದಲ್ಲೂ ಸಾಧ್ಯ ಇಲ್ಲ ಕಣೋ. ಬಿಡೋ ನನ್ನ ಕೈನ, ಹೊರಡೋ ಇಲ್ಲಿಂದ. ಸಾಧ್ಯವಿಲ್ಲಲೇ. ಹೇಳಿ ಲಕ್ಷ್ಮೀಕಾಂತ್, ಕೈ ಬಿಡಲೇ ಬಡ ಹುಡುಗಿ.
ಹುಡುಗಿ ಕೈಯನು ನನ್ನ ಕಾರ್ಯದಲ್ಲಿ ಅಡ್ಡಿಸಿ ಬಂದ ನೀನ್ಯಾವಲೇ ಬಡಕುನ್ನಿ. ಪರಸ್ತ್ರೀಯನ್ನು ತನ್ನ ತಂಗಿ ಎಂದು ತಿಳಿಯದೆ ಅವರನ್ನು ಮುಟ್ಟಲು ಹೋದವರನ್ನು ಮೆಟ್ಟಿಸಿಯಲು ಬಂದ ಹಠವಾದ ಭದ್ರ. ಮುಚ್ಚಲ ಬಾಯನ, ಮರ್ಯಾದೆಯಿಂದ ಜಮೀನ್ದಾರ್ ವೀರಭದ್ರ ಅಂತ ಮಗಳು. ಇರದಿದ್ದರೆ ನಿನ್ನ ರಕ್ತಕ್ಕಾಗಿ ಕಾತರಿಸಿ ಕೂತ ನನ್ನ ಈ ಗಂಡುಗೊಡನಿಂದ ನಿನ್ನ ರುಂಡವನೇ ಕತ್ತರಿಸಿ ಈ ಸಾಧುವೆ ಪಾದಕ್ಕೆ ರಕ್ತಾಭಿಷೇಕ ಮಾಡ್ತೇನೆ. ಎಚ್ಚರ ಮಗನೇ. ನನಗೆ ಎಚ್ಚರ. ನಾನ್ಯಾರು? ನನ್ನ ಅಂತಸ್ತೇನು? ಇಡೀ ನಾಡನೆ ನನ್ನನ್ನು ಚಕ್ರವರ್ತಿಗೆ ಎದುರು ನಡೆಯುವಾಗ ನೀನ್ಯಾವಲೇ ನನ್ನ ಎದುರಿಸುವ ಮಲ್ಲ ಕುರಿ? ಇದು ಕುರಿ ಅಲ್ಲಲೇ, ಸಿಂಹದ ಮರಿ. ಅದು ದಕ್ಷ ಬ್ರಹ್ಮನ ಸಂಹಾರಕ್ಕಾಗಿ ಹುಟ್ಟಿದ ವೀರಭದ್ರನೇ. ಈ ಭದ್ರನ ಕೆಣಕಿ ಈ ಸಾಧುವನ್ನು ಕೆಣಕಿದರೆ ನಿನ್ನ ಕಾಲುಗಳನ್ನು ಕಡಿತೀನಿ. ಹುಷಾರ್. ನನ್ನ ಕಾಲೆಂದರೇನು? ಕೋಳಿ ಕಾಲೆಂದು ತಿಳಿದುವೆಂದೇ ಬಡವ. ನಾನು ಮನಸ್ಸು ಮಾಡಿದರೆ ನಿನ್ನ ಪ್ರಾಣವನ್ನು ತೆಗೆದು ಇವನನ್ನು ನನ್ನ ಅರಮನೆಗೆ ಎತ್ತಿಕೊಂಡು ಹೋಗುವೆ ನೋಡು. ಲೇ ಹೇಳಿ, ಸಿಕ್ಕಂತ ಹೆಂಡು ಕುರಿ ಹಾಲು ಕುಡಿದು ಗರಡಿ ಮನೆಯಲ್ಲಿ ದಿನಕ್ಕೆ ನಿನ್ನಂತ 10 ಲೋಡನ್ನು ತಿರುಗಿ ಹಾಕಿದ ಈ ವೀರ ಸಿಂಹಕ್ಕೆ ಸಿಂಹವಾಗಿ ಬಂದೆಯಾ ಮಗನೇ? ನಿನ್ನಲ್ಲಿ ಗಂಡೆಂಬ ತಾಕತ್ತಿದ್ದರೆ ನನ್ನ ಪ್ರಾಣ ತೆಗೆದವಳನ್ನು ಮುಟ್ಟುತ್ತೀಯಾ? ಆಗಿದ್ದರೆ ಬಾರ್ಲೆ. ನನ್ನ ಇದೊಂದು ಸಮಯ ಹೋಗಲಿ, ಮುಂದೊಂದು ಸಲ ಸಿಕ್ಕಾಗ ತೀರಿಸಿಕೊಳ್ಳುವೆ ಇವಳ ಮೇಲಿನ ಬಲವಾದ ಛಲ. ಹೋಗ್ಲೇ ಹೋಗೋ, ನಿನ್ನಂತವ್ರು ಎಂದಿಗೂ ಹೆದರಲಾರೆ. ಭಾರತಿ, ಏನಿದು ನಿನ್ನ ಅವಸ್ಥೆ? ಒಂಟಿ ಹೆಣ್ಣು ಹಾಗೆಲ್ಲ ಇಲ್ಲಿಗೆ ಬರಬಾರದು. ಬೇಗ ಹೋಗು ಮನೆಗೆ. ಒಂದೇ ಒಂದು ನಿಮಿಷ ನಿಂತ್ಕೊಳ್ಳಿ. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ರಿ. ನೀವು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಪತಿ ಆಗಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಅಡಿ ಹಿಡಿದು ಬೇಡ್ಕೊಳ್ಳಿ. ಎದ್ದೇಳು ಭಾರತಿ. ನೊಂದ ಹೆಣ್ಣಿನ ಮನಸ್ಸಿನ ಅರ್ಥ ನನಗೂ ತಿಳಿದಿದೆ. ಆದರೆ ನನಗೂ ನಿನಗೂ ಅಣ್ಣಂದಿರಿದ್ದಾರೆ. ಅವರ ವಿಚಾರಕ್ಕೆ ಕಾಲಾವಕಾಶ ಇರಲಿ. ಹೌದಾ? ಈ ಮಾತು ಸತ್ಯವೇ? ಹೌದು ಭಾರತಿ, ಮೆಚ್ಚಿದೆ ಭಾರತಿ ನಿನ್ನ ನಿಶ್ಚಯವಾದ ಮಾತಿಗೆ. ಈ ಸೂರ್ಯಚಂದ್ರ ಸಾಕ್ಷಿಯಾಗಿ ನಿನ್ನನ್ನು ಇಂದು ನನ್ನ ಸತಿ ಎಂದು ಸ್ವೀಕರಿಸಿಕೊಳ್ಳುವೆ. ಬಾ, ಈ ವನ ದೇವತೆ ಮಡಲಲ್ಲಿ ಈ ನೋಡುವ ಜನರೆಲ್ಲರೂ ತಲೆ ತೂಗುವಂತೆ ಹಾಡುತ್ತಾ ಬಾರೆ. ಆಯ್ತು ನನ್ನ ನಾರಾಜ. ಬಂತು ಬಂತು ಮೈನಾ ತಂತು ಪ್ರೀತಿಯ ಅದು ಮಿಡಿಯಲು ಸವಿ ನುಡಿಯಲು ನನ್ನ ಎದೆಯ ಒಳಗೆ ತನನ ಅದು ಕರೆಯಲು ಜೊತೆ ಬೆರೆಯಲು ಹೃದಯದೇ ಪ್ರೀತಿ ಕವನ.
ಎದೆ ಪ್ರೀತಿ ಗಮನ ಏನ್ ಮಾಡ್ತಾ ಇದ್ದಾರೆ ಜಮೀನ್ದಾರ್ ರಂಗನಾಥ್ ಅವರು? ಚಕ್ರವರ್ತಿ ಚಂದ್ರಕಾಂತ್ ದನಿಗಳು ಬಂದಿದ್ದಾರಂತ ಕೂಗಿ ಕರೆ ತಿರುಪತಿ. ನಿಮಗೂ ಶಿವಪೂಜೆ ಕಾಟಿದ್ದಂಗ ಅಲ್ಪಣ. ರಂಗನಾಥ, ಏ ರಂಗನಾಥ, ಏನ್ ಎಲ್ಲಿದೆ? ಅಡಿಗೆ ಮನೆಯಾಗ ಕೂತಿ ಏನ್ ಮನ? ಬರ್ತಿರ್ಬೇಕು, ಅಡಿಗೆ ಪಡಿಗೆ ಮಾಡ್ತಿರ್ತಾರ ಅವರು. ನಾವೇನು ಬರೋದು ಗೊತ್ತಿರ್ತೈತಿ ಪಾಪ ಅವ್ರಿಗೆ. ಅಯ್ಯೋ ಯಾರು? ನಾವ ತಂಗಿ ಬನ್ನಿ ಬನ್ನಿ. ಚಂದ್ರಕಾಂತ್ ಗ್ರೂಪ್ ಕಂಪನಿಯವ್ರ ನಾವ. ಎಲ್ಲರಿಗೂ ನಮಸ್ಕಾರ. ಬನ್ನಿ ಕುಳಿತುಕೊಳ್ಳಿ. ಸಂತೋಷ. ಅಪ್ಸರಿ ಅಂತ ರಗಿಣಿ ಹೆಣ್ಣು ನಮ್ಮನೆ ಸೊಸೆಯಾಗಿ ಸೇರಬೇಕಾದ್ರಿ ಇದು ಅಪರೂಪವೇ ಸರಿ. ನಿಲ್ಲಿರಿ. ನನ್ನ ಮನೆಗೆ ಬಂದು ಕುಳಿತುಕೊಳ್ಳುವ ಯೋಗ್ಯತೆ ನಿಮಗಿಲ್ಲ. ಅಣ್ಣ, ನನಗೆ ಹಣ್ಣು ಕಾಯಿ ಇಟ್ಟು ಕನ್ಯಾ ನೋಡಿ ಹೋಗಲು ಬಂದಿದ್ದಾರೆ. ಆದ್ರೆ ನೀನೇ ಕಣ್ಣ ಈ ರೀತಿ ಮಾತನಾಡ್ತಾ ಇದೀಯಾ? ಇವರು ಹಣ್ಣು ಕಾಯಿಟ್ಟು ಕನ್ಯಾ ನೋಡಲು ಬಂದಿಲ್ಲಮ್ಮ, ನಿನ್ನ ಹೆಣ ನೋಡಲು ಬಂದಿದ್ದಾರೆ. ಲಕ್ಷ್ಮೀಕಾಂತ್, ಏನಿದು ಪ್ರಾರಂಭಿಕ ಅಭಿಷೇಕನ? ಜಮೀನ್ದಾರ್ ನಮ್ಮನ್ನು ಇಲ್ಲಿ ಬರಲಿಕ್ಕೆ ಹೇಳಿ ತಪ್ಪಿಸಿಕೊಂಡು ಇವನಿಂದ ಇಂಥ ಮಾತುಗಳನ್ನು ಇಸಿಕೊಳ್ಳುವುದು ತರವಲ್ಲ. ಹುಡುಗ ಏನಾರ ಒಂದು ಮಾತಾಡ್ತಿರ್ಲಿ ಇರ್ಲಿ. ಬಂದೀವಂದ್ರ ಅದು ನಿಮ್ಮ ತಮ್ಮನ ಭಾಗ್ಯನ. ತಿರುಪತಿ, ಮೊದಲು ನೀನು ಅರಿತು ಮಾತನಾಡು. ನನಗೆ ಹುಚ್ಚನೆಂದು ಎಚ್ಚರ ತಪ್ಪಿ ಮಾತನಾಡಿದರೆ ನನ್ನ ಕ್ರಾಂತಿ ಎಂಬ ಕೋಡ್ಲಿಯಿಂದ ನಿನ್ನ ಕಚ ಕಚನೆ ಕಡಿದು ನುಚ್ಚು ನೂರು ಮಾಡಿಬಿಡ್ತೀನಿ. ಎಚ್ಚರ. ತಮ್ಮ, ಏನಿದೆಲ್ಲರಾದಂತ? ಇದೆಲ್ಲ ನನಗೆ ಬೇಕಾಗಿಲ್ಲ. ನೀವು ಕೊಟ್ಟ ಮಾತು ಏನಂತ ಕೇಳಿ ಸಂದನಿ. ಭಾಗ್ಯಶ್ರೀ, ನಾವು ಬಂದ ಶುಭ ಸಮಯದಲ್ಲಿ ನಿಮ್ಮ ಅಣ್ಣ ಈ ರೀತಿ ಮಾತಿಗೆ ಮಾತು ಬೇಯಿಸಿದರೆ ನಮ್ಮಿಬ್ಬರ ಪ್ರೀತಿ ಆಸೆ ಹೋಗೋದು ಚೆನ್ನಾಗಿ ಯೋಚಿಸು. ಅಣ್ಣ, ಯಾಕೆ ನೀ ಈ ರೀತಿ ಮಾತನಾಡ್ತಾ ಇದ್ದೀರಾ? ನಾನು ಲಕ್ಷ್ಮೀಕಾಂತನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಅವನೇ ನನ್ನ ಕೈ ಹಿಡುವ ಗಂಡ. ಬಾಯಿ ಮುಚ್ಚು ಭಾಗ್ಯಶ್ರೀ. ಇನ್ನೊಮ್ಮೆ ನುಡಿಯದಿರುವ ನಿನ್ನ ನುಡಿಯನ್ನ ನಮ್ಮ ವಂಶಕ್ಕೆ ಕಡುವೈರಿಯಾಗಿ ನಿಂತಿರುವ ಈ ಚಾಂಡಳ ನಿನ್ನ ಕೈ ಹಿಡಿಯುವ ಗಂಡನೇ? ಅದೆಂದಿಗೂ ಸಾಧ್ಯವಿಲ್ಲ. ಇವನ ಕೃತಿ ನಿನಗಿನ್ನು ಚೆನ್ನಾಗಿ ಗೊತ್ತಿಲ್ಲ. ಇವನು ಮನೆ ಮುರುಕ,
ಪ್ರಸಂಗ ಬಿದ್ದರೆ ತಾಯಿಯನ್ನು ಬಿಡಲಾರದ ಹೇಸಿ. ಏ ಭದ್ರ, ಬಾಯಿ ಮುಚ್ಚಲೇ ಶೂದ್ರ. ಇನ್ನೊಂದು ಕ್ಷಣ ನೀ ನನ್ನ ಮನೆಯಲ್ಲಿದ್ದರೆ ಇದೇ ಕೊಡ್ಲಿಂದಾಗುವುದು ನಿನ್ನ ದೇಹ ಛಿದ್ರ. ಭದ್ರ, ಏನಿದೆಲ್ಲ ಆವೇಶ? ಮನೆಗೆ ಬಂದ ಅತಿಥಿಗಳ ಮೇಲೆ ಕೈ ಮಾಡುವುದು ನಿನ್ನ ಯೋಗ್ಯತೆಗೆ ತರವಲ್ಲ. ಸರಿ ಹಿಂದಕ್ಕೆ. ಏ ರಂಗನಾಥ್, ನಮಸ್ಕಾರ ಸಾವುಕಾರೆ. ನಮಸ್ಕಾರ. ನಿನ್ನ ತಮ್ಮನಿಂದ ಆದ ಅವಮಾನವೇ ಸಾಕು. ನಿಮ್ಮ ತಮ್ಮನ ಜಾಗದಲ್ಲಿ ಬೇರೆ ಯಾರಾದರೂ ಈ ರೀತಿ ಮಾತನಾಡಿದರೆ ಇಷ್ಟೊತ್ತಿಗೆ ಅವರ ಹೆಣ ಕೆಡುತ್ತಿದೆ. ಕೇಳಿವಣ, ಸುಮ್ಮನೆ ನಾವತ್ತು ಗಪ್ಪಾಗಿವು ಇರದಿದ್ರ. ಇರ್ಲಿ ಇರ್ಲಿ ಇರ್ಲಿ, ಅದನ್ನು ನಾನು ಸರಿಪಡಿಸುತ್ತೇನೆ. ಈಗ ನೀವು ಅಣ್ಣ ಇದೆಲ್ಲ ಆಗೋದಿಲ್ಲ, ನಡೆ ಹೋಗೋಣ. ಎಲ್ಲಿ? ಈಗ ನಾನು ಹೇಳ್ತಾ ಇದ್ದೀನಿ, ನೀವು ಬಂದ ಕೆಲಸ ಮುಗಿಸಿರಿ. ತಮ್ಮ, ಜಮೀನ್ದಾರ್ ಹೇಳ್ತಾರಂದ್ರೆ ನಾವು ಕೇಳಲೇಬೇಕು. ಹಾ ಜಮೀನ್ದಾರೆ, ನೀವು ಹೇಳಿದ ಪ್ರಕಾರ ನಿಮ್ಮ ತಂಗಿಗೆ ಹಣ್ಣು ಕಾಯಿ ಉಡಿ ತುಂಬಿಕೊಂಡು ಒಪ್ಪಿಕೊಂಡು ಬಂದಿದ್ದೇವೆ ತಾಂಬೂಲ ಬದಲಾಯಿಸಲು. ಆಯ್ತು, ಈಗಲೇ ಈ ಕಾರ್ಯ ಮುಗಿಸಿಬಿಡೋಣ ಗೌಡ್ರಿ. ಸಾಧ್ಯವಿಲ್ಲನ. ಇವರು ಮಹಾವಂಚಕರು. ದುಡುಕಬೇಡನ, ದುಡುಕಬೇಡ. ಭದ್ರ, ಹೌದನ್ನ. ಈ ಲಕ್ಷ್ಮೀಕಾಂತ ನಾಟಕ ತಿಳಿಯದಿದ್ದರು ಈ ಚಂದ್ರಕಾಂತನ ಚರಿತ್ರೆ ಅಂತೂ ಚೆನ್ನಾಗಿ ಗೊತ್ತಿದೆ. ಇವರಿಬ್ಬರು ಮಹಾವಂಚಕರು. ಈ ವಂಚಕರಿಗೆ ನನ್ನ ತಂಗಿಯನ್ನು ಕೊಡಬೇಡನ. ನಿನಗೆ ಕೈ ಮುಗಿದು ಕೇಳಿಕೊಡುತ್ತೇನೆ. ಅಣ್ಣ, ಪ್ರತಿ ಕ್ಷಣಕ್ಕೂ ನನ್ನ ಪ್ರೀತಿಗೆ ಕಲ್ಲೇರಿಸ್ತಾ ಇದ್ದಾರೆ ಈ ಭದ್ರಣ್ಣ. ನನ್ನ ಮದುವೆ ಮುರಿಬೇಕಂತ ಉದ್ದೇಶವರಿದ್ರೆ ನನಗೆ ನನ್ನ ಜೀವನವೇ ಸಾಕಣ್ಣ, ಸಾಕು. ತಂಗಿ, ಎಂತ ಮಾತನಾಡುತ್ತಿರುವೆ ಅಮ್ಮ ಈ ನಿನ್ನ ಕಿರಿಯ ಅಣ್ಣನಿಗೆ. ಸದಾ ಲಾಲಿನ ಪಾಲನೆಗಾಗಿ ಹಗಲಿರುಳು ಶ್ರಮಿಸಿದ್ದೇನೆ. ಸದಾ ನಿನ್ನ ರಕ್ಷಣೆ ಮಾಡಿದ್ದೇನೆ. ಮಾತೃವಾತ್ಸಲ್ಯ ಪ್ರೀತಿಯನ್ನು ತಂಗಿಯಾದ ನಿನ್ನ ಮೇಲೆ ಇರಿಸಿದ್ದೇನೆ. ನಿನಗೆ ಅನ್ಯಾಯವಾಗುತ್ತಿದೆ ಎಂದು ಗೊತ್ತಾದರೂ ಅದನ್ನು ತಡೆಯುವ ಶಕ್ತಿ ನನಗಿಲ್ಲ ತಂಗಿ. ಅದನ್ನು ತಡೆಯುವ ಶಕ್ತಿ ನನಗಿಲ್ಲ ತಂಗಿ. ತಂಗಿ, ನಿನ್ನ ಮನಸ್ಸನ್ನು ಬದಲಾಯಿಸು ತಂಗಿ, ನಿನ್ನ ಮನಸ್ಸನ್ನು ಬದಲಾಯಿಸು. ಅಣ್ಣ, ಬ್ರಹ್ಮ ಬರಿದ ಹಣಿ ಬರ ಲಿಖಿತ ಇದೆ ಅಂದ ಮೇಲೆ ಯಾರೇನು ಮಾಡಲು ಸಾಧ್ಯವಿಲ್ಲ. ಇಲ್ಲಿವರೆಗೂ ಈ ನಿನ್ನ ತಂಗಿಯ ಮೇಲೆ ಅಪರಾಧ ಪ್ರೀತಿಯನ್ನು ಇಟ್ಟಿದೆ, ಹಾಗೆ ನಂಬಿಕೆಯನ್ನು ಇಟ್ಟಿದೆ. ಈಗ ಆ ನಂಬಿಕೆ ನಿನ್ನಲ್ಲಿ ಇಲ್ಲದಾಯಿತೆ. ತಂಗಿ, ಆ ಮಾತನ್ನು ಆಡಬೇಡಮ್ಮ, ಆ ಮಾತನ್ನು ಆಡಬೇಡ. ಈ ಮಾತಾಡಿದರೆ ಈ ನಿನ್ನ ಅನ್ನ ಜೀವಂತ ಉಳಿಯುವುದಿಲ್ಲ ತಂಗಿ, ಜೀವಂತ ಉಳಿಯುವುದಿಲ್ಲ. ಈ ನಿನ್ನ ಆಸೆಯನ್ನು ಪೂರೈಸ್ತೀನಿ. ಸಮಾಧಾನ ಮಾಡಿಕೋ ತಂಗಿ, ಸಮಾಧಾನ ಮಾಡಿಕೋ. ಅಣ್ಣ ಅಣ್ಣ ಅಣ್ಣ, ಹೋಗಿ ಹೋಗಿ ಹಾವಿನ ಹುತ್ತಿನೊಳಗೆ ಕೈ ಇಡುತ್ತಿರುವೆ ಅಣ್ಣ. ಬೇಡ ಅಣ್ಣ, ಬೇಡ. ಭದ್ರ, ನಿಲ್ಲಿಸು ಈ ನಿನ್ನ ಮಾತನ್ನು. ಮುಂದೆ ಮಾತನಾಡಿದರೆ ಈ ನಿನ್ನ ಅಣ್ಣನ ಮೇಲೆ ಆಣೆಯಾಗಿದೆ. ನಡೆ ಒಳಗೆ. ಶಾಬಾಷ್! ಅಣ್ಣ ಅಂದ್ರೆ ಹೀಗಿರ್ಬೇಕು, ತಮ್ಮ ಅಂದ್ರೂ ಆಗಿರ್ಬೇಕು. ಈ ಅಣ್ಣ ತಮ್ಮಂದಿರ ನುಡಿ ಮತ್ತು ಕೇಳಿ ನನಗೆ ಸಂತೋಷವಾಯಿತು. ಅದಕ್ಕೆ ಶ್ರೀಮಂತರೇ, ನಮಗೆ ಜನ ಮೆಚ್ಚಿದ ಜಮೀನ್ದಾರ್ ಮನೆತನ ಅನ್ನೋದು. ಮೆಚ್ಚಿದೆ ಈ ನಿಮ್ಮ ನಿಚ್ಚಳವಾದ ಉತ್ತರಕ್ಕೆ. ಕೇಳಿ ಕೇಳಿ ಧರ್ಮಾತ್ಮನಲ್ಲನ್ರಿ. ಕೊಟ್ಟ ಮಾತಿಗೆ ಎಂದೂ ತಪ್ಪಂಗಿಲ್ಲ. ಚುಟ್ಟ ಸೆದಕು ಬಿಡಂಗಿಲ್ಲ. ಅಂದಾಗೆ ಕಾರ್ಯಕ್ರಮ ಮುಂದುವರಿಸಿಣವೆ. ಆಯ್ತು ಗೌಡ್ರಿ, ಈ ಕಾರ್ಯವನ್ನು ಮಾಡಲು ನಂದೇನು ಅಭ್ಯಂತರವಿಲ್ಲ. ಇವನೇ ನನ್ನ ತಮ್ಮ ಲಕ್ಷ್ಮೀಕಾಂತ್. ಇವನೇ ನಿಮಗೆ ಹಳೆಯನಾಗಬೇಕಾದನು. ಕನ್ಯಾಮಣಿಯಾದ ನಿಮ್ಮ ತಂಗಿಯನ್ನು ಸ್ವೀಕರಿಸಲು ಬಂದಿದ್ದೇವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾ ತಂಗಿ, ಅಲಂಕೃತಳಾಗಿ ಬಂದು ಈ ಕುರ್ಚಿ ಮೇಲೆ ಕೂಡಮ್ಮ. ಛೇ, ಎಲ್ಲಾದರೂ ಒಂಟೆ. ನಿನ್ನ ತಂಗಿಗೆ ಸೌಂದರ್ಯದ ರಾಶಿ ಹುಟ್ಟಿನಲ್ಲಿ ಇರುವಾಗ ಅಲಂಕೃತ ಏಕೆ? ಹಾಗೆ ಕೊಂಡ್ರಲಿ.
ಜಮೀನ್ದಾರೆ ತಾಂಬೂಲ ಬದಲಾಯಿಸನುವೆ. ಆಯ್ತು. ಅರಿಶಿನ ಕುಂಕುಮ ಭಾಗ್ಯದ ಸಂಗಮ. ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಹಾ ರಂಗನಾಥ್ ಅವ್ರೆ, ನಾಳೆ ಗುರುವಾರ ಪುಷ್ಯ ನಕ್ಷತ್ರ ರಾಜ್ಯೋಗ ಸಮಯಕ್ಕೆ ಇವರ ಮದುವೆ ಒಪ್ಪಿಗೆನಾ? ಹಾ, ಒಪ್ಪಿದೆ. ಹಾ ತಂಗಿ, ಈ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಮ್ಮ, ನಮಸ್ಕರಿಸು. ಏ ತಮ್ಮ ಇರ್ಲಿ ಬಿಡು, ಹುಡುಗಿ ಸಣ್ಣ ಐತಿ, ಏನು ಕಾಡ್ತಿದನ? ಏನೋ ನೀವು ಹಳ್ಯಾಗ ವರದಕ್ಷಿಣೆ ಅದು ಕೊಡೋದ್ರಿ, ನೀವು ಕೊಡ್ರಿ ಗೌಡ್ರ. ನೀವೇನು ಹಳ್ಯಾಗ ವರದಕ್ಷಿಣೆ ಕೊಡೋರು ನೀವು ಕೊಡ್ರಿ ಹುಡುಗಿಗೆ. ಕರೆ ನೀವೊಂದು 500 ನೀವೊಂದು 500 ಕಮಿಷನ್ ಕೊಡ್ರಿ ಮರ, ಜಾತ್ರೆ ಮಾಡ್ತು ಇಬ್ಬರು ಕಮಿಷನ್ ಕೊಡಿರಿ. ಅಣ್ಣ ಅಣ್ಣ, ಯಾಕಣ್ಣ ಕಣ್ಣಲ್ಲಿ ನೀರು? ಹಾಗೇನಿಲ್ಲಮ್ಮ ತಂಗಿ, ಹಾಗೇನಿಲ್ಲ. 20 ವರ್ಷಗಳಿಂದ ಸಹಾಕಿ ಬೆಳೆಸಿದ ಈ ನನ್ನ ತಂಗಿ ಎಂದು ನನ್ನನ್ನು ಒಂಟಿಯಾಗಿ ಮದುವೆಯಾಗಿ ಹೊಂಟಿದ್ದಳಲ್ಲ, ಅದಕ್ಕೆ ನನಗೆ ಮನಸ್ಸಿಗೆ ಕಳವಳವಾಗುತ್ತಿದೆ ಅಮ್ಮ, ಕಳವಳವಾಗುತ್ತಿದೆ ತಂಗಿ. ನಮಸ್ಕಾರ ಜಮೀನ್ದಾರರಿಗೆ. ನಮಸ್ಕಾರ. ಬಾ ಬಸವಂತ. ದೇವಸ್ಥಾನದಲ್ಲಿ ಗುರುಗಳು ಸಮಯಕ್ಕೆ ಸರಿಯಾಗಿ ಅಕ್ಷತ ಕಾರ್ಯ ಮುಗಿಸಿದರೇನು? ಮುಗಿಸಿದವರು ಗೌಡರೇ, ಈಗಲೇ ಮದುಮಕ್ಕಳ ಲಗ್ನ ಮಂಟಪಕ್ಕೆ ಬರುತ್ತಿದ್ದಾರೆ. ಇರಲಿ ಇರಲಿ. ಹಾ ಬಸವಂತ, ಇರಲಿ ಇರಲಿ. ಇಂದು ನನ್ನ ತಂಗಿಯ ಮದುವೆ ಕಾರ್ಯ ಚೆನ್ನಾಗಿ ನಡೆಯುತ್ತಿದೆ. ಅವಳು ಇಂದು ಮದುವೆಯಾಗಿ ಗಂಡನ ಮನೆಗೆ ಹೊರಟಿದ್ದಾಳೆ. ಹಾ ಬಸವಂತ, ವಧುವರರು ಬಂದೇ ಬಿಟ್ರು ನೋಡು. ಜಮೀನ್ದಾರ ಪಟ್ಟು ನಿಮ್ಮ ತಂಗಿನ ಕರೆಸಿಬಿಡಪ್ಪ, ಮುಹೂರ್ತ ಟೈಮ್ ಆಗೈತಿ. 3 ದಿವಸ ಆತು ಇದಾಗೈತಿ. ಅವ್ರು ಹರಗತ್ತೆ ಕರ್ಕೊಂಡು ಬರ್ತಾರೋ, ಗಟ್ಟಿ ಅತ್ತಾರೋ, ಕರ್ಕೊಂಡು ಬರ್ತಾರೋ, ಎಂಗೇಜ್ಮೆಂಟ್ ಅತ್ತಾರ. ಇವನವ್ನು ಹೋಗಾಗ ಒಂದು ಉಪ್ಪಿಟ್ಟು ಕೋಸಿ ತಿನ್ಸ್ಕೊಂಡು ಹೋಗೋದಿಲ್ಲ. ಇಂದರ ಲಗ್ನ ಮಾಡಿ ಉಪ್ಪಿಟ್ಟು ತಿಂದ ಹೋಗ್ತಾನೆ. ಕರೆಸಿಬಿಡ. ಏ ಭಾಳ ಅವಸರಪ್ಪ, ನೀವು ದೌಡ ತಯಾರು ಮಾಡೀರಿ. ಆಚಾರ್ಯರೇ, ಆಚಾರ್ಯರೇ, ಆಚಾರ್ಯಗೆ ಬಯಲು ಕಡೆ ಹೆಚ್ಚತ್ತ. ಇದನ್ನೆಲ್ಲ ಬಾಟಿಂದ ನಾ ಮಾಡ್ಕೊತಾನ ಬಂದಾನೆ. ನಾನ ಮುಗಿಸ್ಬಿಡ್ತು. ಅದೇನು ಖರ್ಚು ಐತ್ಲ್ಯಾ ನನಗ ಕೊಟ್ಬಿಡತ್ತೆ. ಆಯ್ತು. ಅಳಿಯನಿಗೆ ಅಂತ 10 ಬರಲಿ 10 ಉಂಗುರ ಹಾಕುತ್ತೇನೆ. ಈಗ ಮಂತ್ರ ಪ್ರಾರಂಭಿಸಿ ತಿರುಪತಿ. 10 ಬಳಗ ಒಂದು ಉಂಗುರ ನನಗೆ ಹಾಕಿರಿ, ಬೇಡತ್ನ ಮರೇನ ಅಮ್ಮ
ಇದನ್ನು ಮಾಂಗಲ್ಯ ಸರವನ್ನು ತಗೋ. ಎಲ್ಲರೂ ಅಕ್ಕಿ ಕಾತುವರ ಕಾಳಕ್ಕೆ ತೋರಿ ಅಲ್ಲೇ ದೂರಿತ್ತ ಒಗದು ಬಿಡ್ರಿ ಅಟ್ರು. ತಮ್ಮ ಬೀಗರ್ಗೆ ನಮಸ್ಕರಿಸು. ಎದ್ದೇಳಿ ವಧುವರರೇ ಎದ್ದೇಳಿ. ಈ ನಿಮ್ಮ ಬಾಳ ಬಳಿ ಹಬಿ ಈ ದೇಶಕ್ಕೆ ಭವ್ಯವಾದ ಹಂದರವಾಗಲಿ. ಈ ನಿಮ್ಮ ಕೀರ್ತಿ ಭಾನೆತ್ತರಕ್ಕೆ ಹಾರಲಿ. ಈ ನಿಮ್ಮಿಬ್ಬರ ಜೋಡಿ ಈ ಮಾತೃಭೂಮಿಗೆ ಮೋಡಿಯಾಗಿ ಈ ನಿಮ್ಮ ಹೆಸರು ಈ ಭಾರತದ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಲಿ. ಇದೇ ಈ ಮಣ್ಣಿನ ಮಗ ಜಮೀನ್ದಾರನ ಹಾರೈಕೆ. ಹಾ ಭಾಗ್ಯ. ಯಾಕಣ್ಣ? ನೋಡಮ್ಮ, ಪತಿಯ ಪರಮಾತ್ಮನೆಂದು ನಂಬಿ ನೀನು ನಡೆದು ನಿನ್ನ ಪತಿವ್ರತ ಶಕ್ತಿ ಮಹಾಸತಿ ಅನಸೂಯಳಂತೆ ಪ್ರಸಿದ್ಧಿ ಪಡೆಯಬೇಕಮ್ಮ, ಪ್ರಸಿದ್ಧಿ ಪಡೆಯಬೇಕು. ಆಯ್ತಣ್ಣ, ನಿನ್ನ ಮಾತನ್ನು ಖಂಡಿತವಾಗಿಯೂ ನಾನು ನಡೆಸಿಕೊಡುತ್ತೇನೆ ಅಣ್ಣ. ನಾನು ಮುತ್ತೈದೆ ಸಾವನ್ನು ಪಡೆಯುತ್ತೇನಣ್ಣ. ತಂಗಿ, ಮುತ್ತೈದೆ ಎಂಬ 5 ಮುತ್ತುಗಳ ಅರ್ಥ ನಿನಗೆ ತಿಳಿದಿದೆಯೇನಮ್ಮ? ಹಾಗಿದ್ದರೆ ಕೇಳಮ್ಮ, ಹೇಳುತ್ತೇನೆ. ಮೊದಲನೆಯ ಮುತ್ತು ನಿನ್ನ ಹಣೆ ಮೇಲಿನ ಕುಂಕುಮ ತಂಗಿ, ನಿನ್ನ ಹಣೆ ಮೇಲಿನ ಕುಂಕುಮ. ಈ ನಿನ್ನ ಹಣೆ ಮೇಲಿನ ಕುಂಕುಮವನ್ನು ನೋಡಿ ಆ ಪರಪುರುಷ ನಿನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರಿದರೆ ಅವನು ಸುಟ್ಟು ಭಸ್ಮನಾಗುತ್ತಾನೆ ತಂಗಿ. ಇನ್ನು ಎರಡನೇ ಮುತ್ತು ನಿನ್ನ ಮೂಗಿನಲ್ಲಿರುವ ಮೂಗುತು ತಂಗಿ, ಮೂಗುತಿ. ತಂಗಿ, ನೀನು ನಿನ್ನ ಗಂಡನ ಮನೆಯಲ್ಲಿ ನಿನ್ನ ಗಂಡನ ಉಸಿರಲ್ಲಿ ಉಸಿರಾಗಿ ನಿಂತು ಆ ನಿನ್ನ ಚಿತ್ತ ಈ ನಿನ್ನ ನತ್ತಿನ ಮೇಲಿರಬೇಕಮ್ಮ, ನಿನ್ನ ನತ್ತಿನ ಮೇಲಿರಬೇಕು. ಕೇಳು ತಂಗಿ, ಇನ್ನು ಮೂರನೇ ಮುತ್ತು ಈ ನಿನ್ನ ಕೊರಳಿನಲ್ಲಿ ಶೋಭಿಸುವ ತಾಳಿ ತಂಗಿ, ತಾಳಿ. ನಿನಗೆ ನಿನ್ನ ಗಂಡನ ಮನೆಯಲ್ಲಿ ಯಾವುದೇ ತ್ರಾಸು ತೊಂದರೆಗಳು ಬಂದರೆ ಅದನ್ನು ತಾಳ್ಮೆಯಿಂದ ನಡೆದುಕೊಂಡು ಹೋಗುವ ಶಕ್ತಿ ನಿನ್ನಲ್ಲಿರಬೇಕು ತಂಗಿ, ನಿನ್ನಲ್ಲಿರಬೇಕು ತಂಗಿ. ನಾಲ್ಕನೇ ಮುತ್ತು ಈ ನಿನ್ನ ಕೈಯಲ್ಲಿರುವ ಹಸಿರು ಬಳೆ ತಂಗಿ, ಹಸಿರು ಬಳೆ. ನೀನು ಈ ಹಸಿರು ಬಳೆಯಂತೆ ಆ ಮನೆಯಲ್ಲಿ ಸದಾ ಹಸನ್ಮುಖಿಯಾಗಿ ನಗುತ್ತಿರಬೇಕು ಅಮ್ಮ, ನಗುತ್ತಿರಬೇಕು ತಂಗಿ. ಇನ್ನು ಕೊನೆಯ ಮುತ್ತು ಅಂದ್ರೆ 5ನೇ ಮುತ್ತು ನಿನ್ನ ಕಾಲಿನಲ್ಲಿರುವ ಕಾಲುಂಗುರ ತಂಗಿ, ಕಾಲುಂಗುರ. ನೀನು ಯಾವುದೇ ಕ್ಷಣದಲ್ಲಾದರೂ ಕ್ಷಣಿಕ ಸುಖಕ್ಕಾಗಿ ಹಾದಿ ತಪ್ಪಿ ಹೋಗಬಾರದಮ್ಮ, ಹಾದಿ ತಪ್ಪಿ ಹೋಗಬಾರದು. ಇದು ಬೇಡಿಯ ಸಂಕೇತವಾಗಿರುತ್ತದೆ ತಂಗಿ, ಬೇಡಿಯ ಸಂಕೇತವಾಗಿರುತ್ತದೆ. ಈ 5 ಮುತ್ತುಗಳ ಅರ್ಥವನ್ನು ನೀನು ತಿಳಿದುಕೊಂಡು ನೀ ಹುಟ್ಟಿದ ಮನೆಗೆ ಹಾಗೂ ನಿನ್ನನ್ನು ಕೊಟ್ಟ ಮನೆಗೆ ಕೀರ್ತಿ ತೆಗೆದುಕೊಂಡು ಬರಮ್ಮ. ಇದೇ ಈ ಮಣ್ಣಿನ ಮಗ ಜಮೀನ್ದಾರನ ಹಾರೈಕೆ ತಂಗಿ, ಜಮೀನ್ದಾರನ ಹಾರೈಕೆ. ಆಗ್ಲಿಲ್ಲ, ನೀನು ಹೇಳಿದಾಗೆ ಕೇಳಿ ನಿಮಗಾಗಲಿ ಈ ನನ್ನ ಮನೆಗಾಗಲಿ ಯಾವ ರೀತಿ ಕಳಂಕ ತರದ ಹಾಗೆ ನಾನು ಬಾಳ್ತೀನಣ್ಣ, ಬಾಳ್ತೀನಿ. ಹಾ ಜಮೀನ್ದಾರೆ, ವೇಳೆ ಬಾಳಾಗಿದೆ, ನಿಮ್ಮ ತಂಗಿಯನ್ನು ಕಳಿಸಿಕೊಡಿ. ಬಸವಂತ, ತಂಗಿ ಮತ್ತು ಹಳೆಯರನ್ನು ಕಳಿಸಿಕೊಡಲು ಗಾಡಿ ವ್ಯವಸ್ಥೆ ಮಾಡಿದೆಯೇನು? ಎಲ್ಲ ರೆಡಿ ಇದೆ, ಬನ್ನಿರಿ. ಆಯ್ತು, ಹೋಗಿ ತಂಗಿ ಮತ್ತು ಹಳೆಯರನ್ನು ಬಿಟ್ಟು ಬಾ. ಅಣ್ಣ, ನಾ ಇನ್ನು ಹೋಗಿ ಬರ್ತೀನಣ್ಣ. ತಂಗಿ ಹೋಗಿ ಬಾರವ್ವ ತವರ ಹೆಸರು ತಾರ